ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಮಾತು. ಇನ್ನು ಸಿಎಂ ಸ್ಥಾನಕ್ಕೆ ನಾಳೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಬೆಳಿಗ್ಗೆವರೆಗೂ ನಾವೆಲ್ಲರೂ ಕಾಯಬೇಕು. ಗ್ಯಾರಂಟಿ ನ್ಯೂಸ್ಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ನಾಳೆ ರಾಜೀನಾಮೆ ನೀಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಅದೇ ವಿಚಾರ ಹೇಳ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆವರೆಗೂ ನಾವೆಲ್ಲರೂ ಕೂಡ ಕಾಯಬೇಕು. ಗ್ಯಾರಂಟಿ ನ್ಯೂಸ್ಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಮುಖ್ಯಮಂತ್ರಿಗಳು ಎಲ್ಲರನ್ನೂ ನಾಳೆ ಬೆಳಿಗ್ಗೆ ಬರೋಕೆ ಹೇಳಿದ್ದಾರೆ. ದೆಹಲಿಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದನ್ನ ಬಹುಶಃ ಅವರು ಹೇಳ್ತಾರೆ. ಒಂದು ಹಂತಕ್ಕೆ ಮುಕ್ತಾಯ ಆಗಬೇಕು ಅಂತ ಎಲ್ಲರ ಅಭಿಪ್ರಾಯ ಆಗಿತ್ತು. ಹೈಕಮಾಂಡ್ ಕರೆಸಿ ಎಲ್ಲ ವಿಷಯವನ್ನ ಮಾತನಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ತೀರ್ಮಾನ ಆಗಬೇಕು ಅನ್ನೋದು ಬಹುಶಃ ನಾಳೆ ಡಿಸೈಡ್ ಆಗುತ್ತೆ. ನಾಳೆ ಸಭೆ ಕರೆದಿದ್ದಾರೆ, ನಾಳೆನೇ ಎಲ್ಲವೂ ಗೊತ್ತಾಗುತ್ತೆ ಅಂತ ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ಒಳಗಡೆ ಇರೋ ಮಾಹಿತಿ ಅದೇನೇ ಇದ್ರು ಕೂಡ ಮಾಹಿತಿನೇ ಅಧಿಕೃತವಾಗಿ ಬರೋವರೆಗೂ ಯಾವುದು ನಾವು ಅಧಿಕೃತವಾಗಿ ಏನು ಅಂತ ಹೇಳಕ್ಕಾಗಲ್ಲ. ಅದು ಒಂದ್ ಮಾತ್ರ ಹೇಳ್ಬೋದು, ಇದು ಪಕ್ಷದ ನಮ್ಮ ಮುಖ್ಯಮಂತ್ರಿಯವರು ಮತ್ತು ನಮ್ಮೆಲ್ಲ ಮುಖಂಡರುಗಳು ನಾವೆಲ್ಲರೂ ಮೊದಲಿಂದನೂ ಕೂಡ ಮುಖ್ಯಮಂತ್ರಿಯವರು ಪಕ್ಷದ ಹೈಕಮಾಂಡ್ ಏನು ಹೇಳುತ್ತೆ ಅದರ ಪ್ರಕಾರ ನಾನು ನಡೀತೀನಿ ಅಂತ ಸ್ಪಷ್ಟವಾಗಿ ಹೇಳ್ಕೊಂಡ್ ಬಂದಿದ್ರು. ಮತ್ತು ರಾಹುಲ್ ಗಾಂಧಿ ಅವರು ಮಾತು ನಾನು ಯಾವತ್ತೂ ಕೂಡ ಮೀರೋದಿಲ್ಲ ಅಂತ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅವರ ಸ್ಪಷ್ಟ ಅಭಿಪ್ರಾಯ ಆಗಿತ್ತು. ಅದರಿಂದ ಈ ವಿಷಯದ ಬಗ್ಗೆ ಅನೇಕ ಬಾರಿ ಕಳೆದ 3 ವರ್ಷಗಳಿಂದ ತಾವು ಕೇಳ್ತಾನೆ ಇದ್ರಿ, ಏನಾಗ್ತಾ ಇದೆ, ಇದು ಬದಲಾವಣೆ, ಇನ್ನೊಂದು ಮತ್ತೊಂದು ಅಂತ ಚರ್ಚೆಗಳಾಗ್ತಾನೆ ಇತ್ತು. ಆದ್ರೂ ಅದು ನಮ್ಮ ಒಂದು ಸರ್ಕಾರದ ಒಂದು ನಡೆಯಲ್ಲಿ ಸರ್ಕಾರದ ಕಾರ್ಯಕ್ರಮಗಳು ಎಲ್ಲೂ ಕೂಡ ಗೊಂದಲ ಸೃಷ್ಟಿ ಏನಾಗಿಲ್ಲ. ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದು ಡೆಪ್ಟಿ ಸಿಎಂ ಅವರು, ಎಲ್ಲ ಮಂತ್ರಿಗಳು, ಬೇರೆ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಎಲ್ಲ ಕಾರ್ಯಕ್ರಮ ಅನುಷ್ಠಾನ ಮಾಡ್ಕೊಂಡು ಬರ್ತಾ ಇದೀವಿ. ಈ ವಿಷಯ ಒಂದು ಮಾಧ್ಯಮಕ್ಕೆ ಬಹಳ ಒಂದು ಸಿಹಿ ಆಗಿರುವಂತ ವಿಷಯ, ಅದು ಅವ್ರಿಗೆ ಆಕರ್ಷಣೀಯವಾದ ವಿಷಯ. ಅದರಿಂದ ಅದು ಅವಾಗ ಏನು ಚರ್ಚೆ ಇಲ್ಲದೆ ಅಗತ್ಯ ಇಲ್ಲದೆ ಕೂಡ ಚರ್ಚೆಗಳಾಗ್ತಾ ಇತ್ತು. ಅದಕ್ಕೆ ಒಂದು ಹಂತಕ್ಕೆ ಇದು ಮುಕ್ತಾಯ ಆಗ್ಬೇಕು ಅಂತ ಕೂಡ ಎಲ್ಲರ ಅಭಿಪ್ರಾಯ ಆಗಿತ್ತು. ಸ್ಪಷ್ಟವಾದಂತ ಒಂದು ತೀರ್ಮಾನ ಆಗ್ಬೇಕು ಅಂತನೂ ಕೂಡ ಯಾವುದೇ ಕಾರಣಕ್ಕೆ ಇದಕ್ಕೆ ಅವಕಾಶ ಕೊಡಬಾರ್ದು. ಯಾಕಂದ್ರೆ ನಿಮ್ ಸರ್ಕಾರ ಒಳ್ಳೆ ಕೆಲಸಗಳು ಮಾಡ್ತಾ ಇದೆ. ಅನಗತ್ಯವಾಗಿ ಈ ವಿಷಯಗಳು ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ನಿನ್ನೆ ಹೈಕಮಾಂಡ್ ಅವ್ರು ಕರೆಸಿ ಎಲ್ಲ ವಿಷಯಗಳು ಮಾತಾಡಿದ್ದಾರೆ ಮತ್ತು ಸ್ಪಷ್ಟವಾದಂತ ಒಂದು ಮುಂದಿನ ದಿವಸದಲ್ಲಿ ಏನೇನು ಕ್ರಮಗಳು ತಗೊಳ್ಬೇಕು ಅದನ್ನು ಕೂಡ ಅವ್ರ ಅಭಿಪ್ರಾಯಕ್ಕೆ ಬಂದಿದ್ದಾರೆ ಅಂತ ನಮ್ಗಿರುವಂತ ಮಾಹಿತಿ. ನನಗೂ ಏನೋ ಅಧಿಕೃತವಾಗಿ ನನಗೇನೇನು ಹೇಳಿಲ್ಲ, ಅದಕ್ಕೆ ನಾಳೆ ಗೊತ್ತಾಗುತ್ತೆ. ಈಗಿರುವಂತದ್ದು ನಾಳೆ ಸಿಎಂ ಅವ್ರು ಕರೆದಿದ್ದಾರೆ. ಕರೆದ ನಂತರ ಏನು ತೀರ್ಮಾನ ತಗೊಂಡಿದ್ದಾರೆ, ಏನ್ ದೆಹಲಿಯಲ್ಲಿ ಆಯ್ತು, ಏನೇನ್ ನಡೀತು ಅಂತ